ಕೊನೆಗೂ ಎಲ್ಎಸ್ ಗ್ರೂಪ್ಗೆ ಒಲಿದ ಬೆಳಗಾವಿ ಸಂಕೋನಹಟ್ಟಿ ಗ್ರಾಮ ಪಂಚಾಯಿತಿ. ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಎಲ್ಎಸ್ ಗ್ರೂಪ್ನ 13 ಮಂದಿ ಜಯಬೇರಿ. ಇದು ಅಂತ್ಯವಲ್ಲ, ಆರಂಭ ಎಂದು ಅಭ್ಯರ್ಥಿ ಮತ್ತು ಬೆಂಬಲಿಗರಿಂದ ಸಂಭ್ರಮಾಚರಣೆ. ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ನೇತೃತ್ವದಲ್ಲಿ ಸುಮಾರು 15 ವರ್ಷಗಳಿಂದ ಸಂಕೋನಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತವಿತ್ತು. ಈ ವರ್ಷದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 19 ಅಭ್ಯರ್ಥಿಗಳ ಪೈಕಿ ಎಲ್ಎಸ್ ಗ್ರೂಪಿನ 13 ಜನ ಆಯ್ಕೆಯಾಗಿದ್ದಾರೆ. ಇದು ಅಂತ್ಯವಲ್ಲ, ಆರಂಭ ಎಂದು ಸಂಕೋನಹಟ್ಟಿ ಗ್ರಾಮದ ಬಿಜೆಪಿ ಮುಖಂಡರಾದ ಅನಂತ್ ಬಸ್ರಿಕೋಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಹಟ್ಟಿ ಗ್ರಾಮದಲ್ಲಿ ಎದುರಾಳಿ ಪ್ಯಾನೆಲ್ ಅಭ್ಯರ್ಥಿಗಳನ್ನು ಧೂಳಿಪಟ ಮಾಡಿ ಗ್ರೂಪಿನ 13 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಆಯ್ಕೆ ಮಾಡಿದ ಗ್ರಾಮದ ಎಲ್ಲ ವರ್ಗದ ಜನರಿಗೂ ಅಭಿನಂದನೆಗಳನ್ನು ತಿಳಿಸುವ ಜೊತೆಗೆ ಗ್ರಾಮ ಮತ್ತು ವಾರ್ಡ್ಗಳ ಅಭಿವೃದ್ಧಿಗಾಗಿ ನಮ್ಮ ಸದಸ್ಯರು ಸದಾ ಸಿದ್ಧವಾಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಆಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಾವು 2005ರಿಂದ ಇಲ್ಲಿವರೆಗೆ ಸುಮಾರು 15 ವರ್ಷಗಳ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು ಸಂಕೋನಹಟ್ಟಿ ಗ್ರಾಮ ಪಂಚಾಯಿತಿ ಮೂಲಕ ನಾವು ಕೊಟ್ಟಿದ್ದೀವಿ. ಆ 15 ವರ್ಷಗಳ ಫಲ ಇವತ್ತು ನಮಗೆ ಸಿಕ್ಕಿದೆ. ಇವತ್ತು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ಗೆಲುವನ್ನು ನಾವು ಪಡೆದಿದ್ದೀವಿ. ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸವದಿಯವರ ಆಶೀರ್ವಾದದೊಂದಿಗೆ ಇವತ್ತು 19 ಕ್ಷೇತ್ರಗಳ ಪೈಕಿ ಸುಮಾರು 12 ಅಭ್ಯರ್ಥಿಗಳನ್ನು ನಾವು ಲಕ್ಷ್ಮಣ್ ಸಂಗಪ್ಪ ಸವದಿಯವರ ಆಶೀರ್ವಾದದಿಂದ ನಾವು ತೆಗೆದುಕೊಂಡು ಬಂದಿದ್ದೀವಿ. ಒಟ್ಟು ಮುಂದಿನ ದಿನಗಳಲ್ಲಿ ಸಹ ನಾವು ಯುವಕರಿಗೆ ಆದ್ಯತೆಯನ್ನು ನೀಡುವುದರ ಮೂಲಕ ಗ್ರಾಮದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಾವು ಎಲ್ಲ ಅಭ್ಯರ್ಥಿಗಳ ಮೂಲಕ ಮಾಡಿಕೊಡ್ತೀವಿ ಅಂತೇಳಿ ನಾನು ಈ ಮೂಲಕ ಸ್ಪಷ್ಟನೆ. ಸರ್, ಈಗ ಇನ್ನು ಸಂಕೋನಹಟ್ಟಿ ಗ್ರಾಮದ ನೂತನವಾಗಿ ವಿಜೇತರಾದ ಪಂಚಾಯತ್ ವಾರ್ಡ್ ನಂಬರ್ 13ರ ಅಭ್ಯರ್ಥಿ ಜಯಶ್ರೀ ಮುಗುಳ್ಕೋಡ ಅವರ ಪತಿ ಮತ್ತು ಎಸ್ಎಲ್ ಗ್ರೂಪ್ ಮುಖಂಡರಾದ ಲಕ್ಷ್ಮಣ್ ಮುಗುಳ್ಕೋಡ ಮಾತನಾಡಿ, ನಾವು ಚುನಾವಣೆ ಸಂದರ್ಭದಲ್ಲಿ ಗ್ರಾಮದ ಮತ್ತು ವಾರ್ಡ್ಗಳ ಮತದಾರರಿಗೆ ಕೊಟ್ಟ ಭರವಸೆಯನ್ನು ಸಂಕೋನಹಟ್ಟಿ ಗ್ರಾಮವನ್ನು ಸುವರ್ಣ ಗ್ರಾಮವನ್ನಾಗಿಸುವಾಗಿ ಬಂದಿದ್ದೇವೆ. ಚುನಾವಣೆಯಲ್ಲಿ ಗೆಲ್ಲಿಸಿದ್ದಕ್ಕೆ ಮತದಾರರಿಗೆ ಕೃತಜ್ಞತೆ ಅರ್ಪಿಸುವುದಾಗಿ ತಿಳಿಸಿದರು. ಸರ್, ನಿಮ್ಮ ಗೆಲುವಿನ ಬಗ್ಗೆ ಚುನಾವಣೆ ಬಗ್ಗೆ ಹೇಳುವುದಂದರೆ, ಈಗ ನಾವು ಹಿಂದಕ್ಕೂ ಆದರೂ 15 ವರ್ಷ ನಮ್ಮ ಪಂಚಾಯತಿ ನಮ್ಮ BJP ಆಡಳಿತದಲ್ಲಾಗಿದೆ. ಇನ್ನೂ ಆದರೆ ನಮ್ಮ BJP ಆಡಳಿತದಲ್ಲಿ ಇರಲಂತ ಮತದಾರರು ಎಲ್ಲ ನಮ್ಮ 13 ಅಭ್ಯರ್ಥಿಗೆ ಆರಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ಸರ್, ಈಗಾಗಲೇ ಮತ್ತೆ ಕೇಳಕ್ಕೆ ಹೋದಾಗ ವಾರ್ಡ್ದಲ್ಲಿ ಆಶ್ವಾಸನೆಗಳು ಕೊಟ್ಟಿದ್ದೀರಿ. ವಾರ್ಡ್ದಾಗ ಆಶ್ವಾಸನೆಗಳು ಕೊಟ್ಟಿದ್ದು ನೀರು ಇರ್ಬೋದು, ಗಟರ್ ಇರ್ಬೋದು, ಮತ್ತು ಮನೆಗಳು ಇರ್ಬೋದು, ಮತ್ತು ನರೇಗಾದಾಗ ಬಂದಂಥ ಇಂಗು ಹುಂಡಿ ಇರ್ಬೋದು, ಇದನ್ನು ಎಲ್ಲ ಮನೆಗೆ ತಲುಪುವಂಥ ಕೆಲಸವನ್ನು ನಾವು ಮಾಡ್ತೀವಿ. ವಾರ್ಡ್ ನಂಬರ್ 11ರ ನೂತನ ಚುನಾಯಿತ ಅಭ್ಯರ್ಥಿಯಾದ ಸಂಗಪ್ಪ ದರಿಗೌಡ ಸಹ ಮಾತನಾಡಿ, ಬಹುದಿನಗಳ ಕನಸನ್ನು ವಾರ್ಡ್ನ ಜನರು ನನಸು ಮಾಡಿದ್ದಾರೆ. ಸಾಮಾನ್ಯ ವ್ಯಕ್ತಿಯನ್ನು ಜನರು ಆಶೀರ್ವಾದ ಮಾಡಿದ್ದಾರೆ. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಜೊತೆಗೆ ಗ್ರಾಮದ ಮತ್ತು ವಾರ್ಡ್ಗಳ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಆರಿಸಿಕೊಟ್ಟಂತಾಗಿ ಅವ್ರಿಗೆ ಧನ್ಯವಾದಗಳು. ಸರ್, ಈಗ ಆಶ್ವಾಸನೆಗಳು ಕೊಟ್ಟಿದ್ರಿ ಚುನಾವಣೆ ಸಂದರ್ಭದಾಗ, ಅವು ಯಾವ ರೀತಿ ಈಡೇರಿಸ್ತೀರಿ ಸರ್? ಪ್ರಾಮಾಣಿಕವಾಗಿ ಅವ್ರು ಕೊಟ್ಟಂಥ ಆಶ್ವಾಸನೆಗಳನ್ನು ಮುಂದೊಂದಾಗಿ ಈಡೇರಿಸ್ಕೊಡ್ತಾರೆ. ಏನೇನು ಕೊಟ್ಟಿದ್ರು ಮಾಡ್ತಾನೆ ಬಂದಿದ್ವಿ. ಏನೇನು ಆಶ್ವಾಸನೆ ಕೊಟ್ಟಿದ್ರಿ? ಬಡ ಗುಡಿಸಲು ಇದ್ದವ್ರಿಗೆ ಮನೆಗಳನ್ನು ಹಾಕಿಕೊಡೋದು. ಊರಿನಲ್ಲಿ ಈಗ ಕೆಲವೊಂದು ಕಡೆ ನೀರಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಮಾಡ್ತೀವಿ. ಫಿಲ್ಟರ್ ನೀರು ಇದು ಮಾಡೋದು ಜಾರಿ ಕೊಳಚೆ ನೀರು ಮಾಡಬೇಕಾಗಿದೆ. ಸರ್, ಮತದಾರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಗೆಲುವಿಗೆ ತುಂಬ ಧನ್ಯವಾದಗಳನ್ನು. ಈ ಸಂದರ್ಭ ರಾವಸಾಬ ಕರಬಸಪ್ಪಗೋಳ, DC ನಾಯಕ, ಎಲ್ಎಸ್ ಗ್ರೂಪಿನ ಎಲ್ಲ ಚುನಾಯಿತ ಸದಸ್ಯರು ಹಾಗೂ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ಸಮಗ್ರ ನ್ಯೂಸ್, ಅಥಣಿ.